ಎಲ್ಲರಿಗೂ ನಮಸ್ಕಾರ. ಸಕ್ಕಡಾಂಕೈ ನಮಸ್ಕಾರ. ವ್ಲಾಗ್ ನಂಬರ್ 3 ಆರಂಭಿಸ್ತಾ ಇದ್ದೇನೆ. ಸೊ ಇವತ್ತು ನಮ್ಮ ಮನೆಯಲ್ಲಿ ಸ್ಪೆಷಲ್ ಆಗಿ ಕಾಲಿಫ್ಲವರ್ನ ಒಂದು ಪದಾರ್ಥವನ್ನು ಮಾಡುವ ಅಂತೇಳಿ ಹೇಳಿ. ವಿಷಯ ಏನಪ್ಪಾ ಅಂತೇಳಿ ಹೇಳಿದರೆ, ಕಾಲಿಫ್ಲವರ್ನ ಪದಾರ್ಥ ಬೇಕಂತೆ, ಆದರೆ ಸುಕ್ಕ ಆ ಟೈಪ್ ಇದು ಬೇಡ ಅಂತೆ. ಅದೇ ರೀತಿ ಕಾಲಿಫ್ಲವರ್ನ ಅಂಬಡೆ ಅಥವಾ ಬಜ್ಜಿ ಅಂತೇಳಿ ಏನು ಹೇಳ್ತೇವೆ, ಫ್ರಿಟರ್ಸ್, ಅದು ಕೂಡ ಬೇಡ ಅಂತೆ. ಹೀಗೆ ಒಂದು ಪದಾರ್ಥ ಮಾಡು ಅಂತೇಳಿ ಹೇಳಿದರು. ಸೊ ಮಾಡುದು ಅಂತ ಅಂತೇಳಿ ಹೇಳಿ ಒಂದು 4 ಜನರಲ್ಲಿ ಕೇಳಿದಾಗ 8 ಐಡಿಯಾ ಸಿಕ್ಕಿತು. ಕಡೆಗೆ ನಾನು ನನ್ನದೇ ಒಂದು ಐಡಿಯಾ ಹಾಕಿ ಒಂದು ಪದಾರ್ಥವನ್ನು ಮಾಡ್ತಾ ಇದ್ದೇನೆ. ಖಂಡಿತವಾಗಿಯೂ ಇದು ಹೇಗಾಗ್ತದೆ ಅನ್ನುವಂಥ ಒಂದು ಯಾವುದೇ ಒಂದು ಕಲ್ಪನೆ ನನ್ನಲ್ಲಿ ಇರಲಿಲ್ಲ. ಮಾಡ್ತಾ ಮಾಡ್ತಾ ಏನಾದರೂ ಒಂದು ಕಡೆಗೆ ಒಂದು ಟೇಸ್ಟ್ ಖಂಡಿತ ಬರ್ತದೆ ಅನ್ನುವಂಥ ಒಂದು ಭಾವದಿಂದ ಆರಂಭಿಸಿದೆ. ತೆಂಗಿನ ತುರಿಯನ್ನು ತುರಿಯುವಾಗ ಖಂಡಿತವಾಗಿ ಮಿಕ್ಸಿ ಹಾಳಾಗಿದೆ ಅಂತ ಹೇಳುವಂಥ ಒಂದು ವಿಚಾರ ಮನಸ್ಸಿಗೆ ಬಂದಿರಲಿಲ್ಲ. ಬಟ್ ಕಡೆಗೆ ಗ್ರೈಂಡರನ್ನು ನೋಡಿ ಹಬ್ಬ ಅಂತೇಳಿ ಹೇಳಿ ಆಯಿತು. ಸೊ ಗ್ರೈಂಡ್ರಲ್ಲಿ ಇವತ್ತು ಮಸಾಲೆಯನ್ನು ಅರಿಯೋಣ ಅಂತೇಳಿ ಹೇಳಿಕೊಂಡು ತೆಂಗಿನ ತುರಿಯನ್ನು ಹಾಕಿದೆ. ಅದಕ್ಕೆ ಹುರಿದ ಮೆಣಸನ್ನು ಹಾಕಿದೆ, ಹುಳಿಯನ್ನು ಹಾಕಿದೆ, ಅದರ ನಂತರ ಕೊತ್ತಂಬರಿಯನ್ನು ಹಾಕಿದೆ, ಜೀರಿಗೆಯನ್ನು ಹಾಕಿದೆ, ಸಾಸಿವೆಯನ್ನು ಹಾಕಿದೆ, ಬೆಳ್ಳುಳ್ಳಿಯನ್ನು ಹಾಕಿದೆ, ಒಂದು ಸಣ್ಣ ತುಂಡು ನೀರುಳ್ಳಿಯನ್ನು ಹಾಕಿದೆ. ಎಲ್ಲವನ್ನು ಹಾಕಿ 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 ನಯವಾಗಿ ನುಣುಪಾದ ಈ ಕಾಡಿಗೆ ಅಂತ ಮಸಾಲೆ ಅಂತೇಳಿ ಹೇಳ್ತೇವೆ, ಆ ಮಸಾಲೆಯನ್ನು ಅರ್ತೆ. ಅದರ ನಂತರ ಯಥಾ ಪ್ರಕಾರ ನೀರುಳ್ಳಿ, ಅದೇ ರೀತಿ ಟೊಮೆಟೊವನ್ನೆಲ್ಲ ಹಾಕಿ ಚೆನ್ನಾಗಿ ಹುರಿದು ಅದರ ಮೇಲೆ ಫಸ್ಟಿಗೆ ಕಾಲಿಫ್ಲವರಿಗೆ ಸ್ವಲ್ಪ ಬಿಸಿ ನೀರಿನಲ್ಲಿ ಉಪ್ಪು ಮತ್ತು ಅರಿಶಿಣವನ್ನು ಹಾಕಿ ಇಟ್ಟಿದ್ದೆ, ಎಲ್ಲಿಯಾದರೂ ಹುಳ ಇದ್ದರೆ ಹೋಗಲಿ ಅಂತೇಳಿ ಹೇಳಿ. ಅದರ ನಂತರ ನೀಟಾಗಿ ಅದನ್ನು ಹಿಂಡಿಕೊಂಡು ಕಾಲಿಫ್ಲವರ್ ಪದಾರ್ಥವನ್ನೊಂದು ಮಾಡಿದೆ. ಸೂಪರ್ ಆಗಿತ್ತು. ಸೊ ಹೊಸತನ್ನು ಟ್ರೈ ಮಾಡಲಿಕ್ಕೆ ಖಂಡಿತವಾಗಿ ಹೆದರೋದು ಬೇಡ ಅಂತೇಳಿ ಹೇಳ್ತಾ, ಅದರ ನಂತರ ಇವತ್ತು ನಮ್ಮ GSB ಕಾರ್ಕಳದ ಮಹಿಳೆಯರಿಗಾಗಿ ಶತಕಂಠ ಗಾಯನ ಅನ್ನುವಂಥ ಒಂದು ಕಾರ್ಯಕ್ರಮದ ಪ್ರಾಕ್ಟೀಸಿಗೆ ಹೋಗಿದ್ದೆ. ಸೊ ಅದರ ಸೀನನ್ನು ನೀವು ನೋಡ್ತಾ ಇದ್ದೀರಾ. ನಮಸ್ಕಾರ. ಹಾವ ಸವಿತಾ ಶೆಣೆ ಹಂಗ ಆಮಗೆಲ್ಲ ಕರ್ಕಳ ಅಂತ एक ಶತಕಂಠ ಗಾಯನ जाव कमणो आशी आमकां येशिल्ली तशी आमगेले मंडळीचे हेपाटी 19 जावन 20 वर्सां जाता आसा. तशी आमी एक कसने एक करता म्हणून एक कार्यक्रम करता म्हणून मना आसले. तेन्ना कुटीन स्वाम्याले स्वाती नक्षत्र ते दुसूची आमी एक कोरया सांगून अशी आमी हें केलेलें आसा. तशी सकाळी 7 गंटेक हांगा काशी मठांत दिवू जोडून आनी निरंतर हांगा भजना मंडळी तांकां पुरा आपोवन हांगा भजना कार्यक्रम, मागीर गुरुगुणगान, व्यासोपासन आनी संजेरी शतकंठ गायन पुरा 100 जनां मेळून पुरा मंडळीचे आनी गांवतुले भजन सांगतले. पुरा जनांक नमस्कार म्हणून एक शतकंठ गायन करता आसाची. तशी पुरा ह्या कार्यक्रमाक पुरा जनांनी येवन भागी घेवका आमकां सहकार. ನಮ್ಮ ಸಮಾಜದ ಸುಮಾರು 100 ಮಂದಿ ಬಾಂಧವರು ಕೂಡಿ ನಮ್ಮ ಗುರುಗಳಾಗಿರುವಂಥ ಸುಧೀಂದ್ರ ತೀರ್ಥ ಸ್ವಾಮಿ ಇವರಿಗೆ ಸಲ್ಲಿಸುವಂತಹ ಒಂದು ನಮನದ ಪೂರ್ವಭಾವಿ ತಯಾರಿಯಲ್ಲಿ ನಾನು ಹೋಗಿದ್ದೆ. ಸೊ ಪ್ರಾಕ್ಟೀಸ್ ಎಲ್ಲ ಆದ ಹಾಗೆ ನಡ್ಕೊಂಡು ಹೇಗೂ ವಾಕ್ ಆಗ್ತದಲ್ಲ ಅಂತೇಳಿ ಹೇಳಿ ಮನೆಗೆ ಬರುವಷ್ಟರಲ್ಲಿ ಜೋರಾಗಿ ಹೊಟ್ಟೆ ತಾಳವ ಹಾಕ್ತಾ ಇತ್ತು. ಸೊ ಇವತ್ತು ಏನಾದರೂ ಒಂದು ಸ್ಪೆಷಲನ್ನು ಮಾಡೋಣ ಅಂತೇಳಿ ಹೇಳಿಕೊಂಡು ಪಾನಿಪುರಿ ಅಂತೇಳಿ ಹೇಳಿದರೆ ಒಂದು 3 ದಿನ ಮೊದಲು ಮಾಡಿದ್ದೆ ನಾನು. ಪಾನಿ ಇತ್ತು ಫ್ರಿಜ್ಜಿನಲ್ಲಿ. ಸೊ ಪೂರಿಯನ್ನು ಹೀಗೆ ಸಿಗ್ತದಲ್ವಾ ಪೂರಿ, ಸೊ ಅದನ್ನು ಚೆನ್ನಾಗಿ ಫ್ರೈ ಮಾಡಿದೆ. ಅದೇ ರೀತಿ ಪೊಟ್ಯಾಟೊ ಮತ್ತು ನೀರುಳ್ಳಿಯನ್ನು ಬೇಯಿಸ್ಕೊಂಡು ಅದನ್ನು ಕೂಡ ರೆಡಿ ಮಾಡಿಟ್ಟೆ. ಸೊ ಹಾಗೆ ತಿಂತಾ ಇರಬೇಕಾದ್ರೆ ಇದರ ಒಂದು ಖುಷಿಯೇ ಬೇರೆ. ಆಹಾ. ಸೊ ನನಗೇನಾದರೂ ಕ್ರಿಸ್ಪಿ ತಿನ್ನುವ ಅಂತೇಳಿ ಹೇಳಿ ಆಸೆ ಆಗಿತ್ತು. ನಾನು ಪಾನಿಪುರಿ ಮಾಡಿ ತಿಂದೆ. ಅಷ್ಟರಲ್ಲಿ ಮಗ ಅವ ಭಯಂಕರ ಸೆಕೆ, ಏನಾದರೂ ಒಂದು ಕೋಲ್ಡ್ ಏನಾದರೂ ಮಾಡಿಕೊಡು ಅಂತೇಳಿ ಹೇಳಿ. ಸೊ ಫ್ರಿಜ್ಜಲ್ಲಿ ನೋಡಿದಾಗ ಒಂದು ವಾಟರ್ ಮೆಲನ್ ಇತ್ತು. ಸೊ ಇದರದೊಂದು ಶರ್ಬತ್ ಮಾಡ್ತೇನೆ ಅಂತೇಳಿ ಹೇಳಿ ಹೊರಟೆ. ಮತ್ತೆ ಪುನಃ ನನಗೆ ನೆನಪಾದಂಥ ವಿಚಾರ ಏನಪ್ಪ ಅಂತೇಳಿ ಹೇಳಿದರೆ, ಮಿಕ್ಸಿ ಸರಿ ಇಲ್ಲ ಅಂತೇಳಿ ಹೇಳಿ. ಪರವಾಗಿಲ್ಲ ಅಂತೇಳಿ ಹೇಳಿ ಮಜ್ಜಿಗೆ ಸೌಟಿತ್ತು. ಸೊ ವುಡನ್ ಮಜ್ಜಿಗೆ ಸೌಟಿನಿಂದ ಅದನ್ನು ಹಾಗೆ
ವಾಟರ್ ಮೆಲನನ್ನು ಬೀಟ್ ಮಾಡ್ತಾ ಜ್ಯೂಸಿನ ಒಂದು ತಯಾರಿಗೆ ನಾನು ಅನುವಾದೆ. ಆದರೆ ಪರವಾಗಿಲ್ಲ, ಒಳ್ಳೆಯದಾಗಿತ್ತು. ಇದು ಕೂಡ ಒಂದು ಸ್ವಲ್ಪ ಸಕ್ಕರೆ ಮತ್ತು ಐಸ್ ಕ್ಯೂಬ್ಸನ್ನು ಹಾಕಿ ಹಾಗೆಯೇ ಕುಡಿತಾ ಹೋದರೆ ಅದ್ಭುತವಾದಂಥ ಒಂದು ಎಕ್ಸ್ಪೀರಿಯನ್ಸು, ಖುಷಿಯಾಯಿತು. ಸೊ ಸೆಕೆಗೆ ಇದು ಅಂತೇಳಿ ಹೇಳಿ ಮಾತ್ರ ಅಲ್ಲ, ಯಾವ ಜ್ಯೂಸ್ ಆದರೂ ಆಗ್ತದೆ, ತಣ್ಣಗಿದ್ರೆ ಆಯಿತು, ಖುಷಿ ಆಗ್ತದೆ ಒಂಥರ ಈ ಬಿಸಿಲಿಗೆ. ಸೊ ಮತ್ತೊಂದು ನಮಗೆ ಅನುಭವಕ್ಕೆ ಬರೋ ವಿಚಾರ ಏನಪ್ಪ ಅಂತೇಳಿ ಹೇಳಿದರೆ, ಮಧ್ಯಾಹ್ನ ಮಾಡಿದ್ದು ಪುನಃ ಸಂಜೆ ಅದೇ ಪದಾರ್ಥವನ್ನು ತಿನ್ನಲಿಕ್ಕೆ ಬೇಡದ ಹಾಗೆ ಏನಾದರೂ ಏನಾದರೂ ಒಂದು ಸ್ಪೆಷಲ್ ಮಾಡುವ ಅಂತೇಳಿ ಹೇಳಿ, ಅಂತೂ ಇಂತೂ ಇದು ಎಲ್ಲದರ ಪರಿಣಾಮ ಏನಪ್ಪ ಅಂತೇಳಿ ಹೇಳಿದರೆ ಬೆಳಗ್ಗಿನಿಂದ ಅಡುಗೆ ಕೋಣೆಯಲ್ಲೇ ಇರುವಂಥದ್ದು. ಸೊ ಒಮ್ಮೆದ್ದು ಎಲ್ಲ ಚಾಟ್ಸ್ ಜ್ಯೂಸ್ ಅಂತೇಳಿ ಹೇಳಿ ಎಲ್ಲ ಒಂದು ಪೇಟ್ ಪೂಜೆ ಆಯಿತು ಅಂತೇಳಿ ಹೇಳಿ ಕೂತ್ಕೊಳ್ಳುವಷ್ಟರಲ್ಲಿ ನಾಳೆಗೆ ಏನು ಅನ್ನುವಂಥ ಒಂದು ಪ್ರಶ್ನೆ ನನ್ನನ್ನು ಕಾಡಿತು. ಸೊ ನಾಳೆಗಾಗಿ ನಾನು ಈ ಜೀರಿಗೆ ದೋಸೆಯನ್ನು ಮಾಡ್ತಾ ಇದ್ದೇನೆ. ಜೀರಿಗೆ ದೋಸೆ ಅಂತೇಳಿ ಹೇಳಿದರೆ ಉದ್ದು 1 ಪಾವು, ಅದೇ ರೀತಿ ಅಕ್ಕಿ 2 ಪಾವು, ತೆಗಿಲಿಕ್ಕಾಗುವಾಗ 1-2 ಸ್ಪೂನು ಜೀರಿಗೆಯನ್ನು ಹಾಕಿ ಅರಿಯುವಂಥದ್ದು. ಅದು ಕೂಡ ಅದ್ಭುತವಾಗಿ ಆಗ್ತದೆ. ಇದಕ್ಕೆ ನಾವು ಪೆಜ್ಜೆ ಬಾಳು ಅಂತೇಳಿ ಹೇಳ್ತೇವೆ ನಮ್ಮ ಭಾಷೆಯಲ್ಲಿ. ಸೊ ಅದನ್ನು ಅರ್ದು ಇಟ್ಟೆ. ಈಗ ರಾತ್ರಿಗೆ ಚಪಾತಿ, ಅದೇ ರೀತಿ ಅಕ್ಕ ನನಗೆ ಕಲಿಸಿದಂತಹ ಬೇಬಿ ಆಲೂ ಕರಿ, ನಾನು ಇದನ್ನೇ ಹೆಚ್ಚಾಗಿ ಮಾಡೋದು. ಸೂಪರಾಗಿ ಆಗ್ತದೆ. ಮೇಯ್ನ್ ಬೆನಿಫಿಟ್ ಏನಪ್ಪ ಅಂತ ಹೇಳಿದರೆ, ಇದಕ್ಕೆ ಯಾವುದೇ ಕುಟ್ಟಿ ಪುಡಿ ಮಾಡಿ ಅಥವಾ ಮಿಕ್ಸಿಯಲ್ಲಿ ಅರ್ದು ಏನು ಮಾಡಬೇಕಾಗಿಲ್ಲ, ಎಲ್ಲವೂ ಕೂಡ ಸಿಂಪಲ್ ಆಗಿದೆ. ಹೇಗಪ್ಪ ಅಂತೇಳಿ ಹೇಳಿದರೆ, ಕೊತ್ತಂಬರಿ ಸೊಪ್ಪು, ಅಚ್ಚ ಖಾರದ ಪುಡಿ, 1 ಬೆಳ್ಳುಳ್ಳಿ, 10-12 ಎಸಳುಗಳು, ಉಪ್ಪು, ಬೇಬಿ ಹಾಲು ಮತ್ತು ಮೊಸರು, ಇದೆಲ್ಲವನ್ನು ಸ್ವಲ್ಪ ಎಣ್ಣೆಯಲ್ಲಿ ಹಾಕಿ ಚೆಂದ ಫ್ರೈ ಮಾಡೋದು ಅಷ್ಟೇ, ಮತ್ತು ಏನಿಲ್ಲ. ಒಂದು 5 ನಿಮಿಷ ಇಟ್ಟರೆ ಇದು ರೆಡಿ ಆಗ್ತದೆ. ಫಸ್ಟಿಗೆ ನಾವು ಬೇಬಿ ಪೊಟ್ಯಾಟೋವನ್ನು ಬೇಯಿಸ್ಕೊಂಡಾದ್ರೆ ಸಿಪ್ಪೆಯನ್ನು ತೆಗೆದಿರಬೇಕು. ಸೊ ಇಷ್ಟು ಆದರೆ ರೆಡಿ ಆಯ್ತು. ಸೊ ನಾಳೆ ಒಂದಷ್ಟು ವಿಷಯಗಳನ್ನು ತಗೊಂಡು ದೋಸೆ ಹೇಗಾಯಿತು ಏನು ಅಂತೇಳಿ ಹೇಳ್ತಾ ಮತ್ತೊಂದು ಬ್ಲಾಗನ್ನು ಮಾಡ್ತೇನೆ ಅಂತೇಳಿ ಹೇಳ್ತಾ ಎಲ್ರಿಗೂ ಕೂಡ ನಮಸ್ತೆ. ದೇವ್ ಬರೇಕರೋ, ಧನ್ಯವಾದಗಳು, ಬಾಯ್ ಬಾಯ್.